ದಾದ್ಯಾ ಓ ಮಾಮ ಒಂದ್ ಆಸ್ತಿ ಒಳಗೆ ಪಾಲು ಸಿಗಬೇಕಂದ್ರ ಯಾರ್ಯಾರಿಗೆ ಹಕ್ಕಿರ್ತೈತಿ? ಒಬ್ಬ ಅಪ್ಪ ಹುಟ್ಟಿದವ್ರಿಗೆ. ಹಂಗಂದ್ರ ನಿಮ್ಮ ಸೌಕಾರ್ಯನ ನಮ್ಮ ಅಪ್ಪಗ ಹುಟ್ಟ್ಯಾನ. ತಡ್ರಿ ಹೋಯ್ ಏನ್ ಹೊಂಟೆ? ಅವ್ರವು ಕೇಳ್ಕೊಂಡ್ರ ಬರ್ತೀನಿ. ಆಯ್ತು, ನಾ ನಿಮ್ಮ ಅಪ್ಪಗ ಹುಟ್ಟೇನಿ ಬಿಟ್ಟು ಕೊಡು. ಅವ್ರ ಜೋಡಿ ನಾನು ಕೊಡು. ಮತ್ ನೀವೇ ಹುಟ್ಟಿರಿ ಅಂದ ಹುಟ್ಟಿವಿ, ನಮ್ಮ ಮನ್ಯಾಗ ಎಲ್ಲರೂ ಹುಟ್ಟಿವಿ. ಹೇಳ ಕೊಡು. ಏನು ಬಿಟ್ಟು ಕೊಡ್ತಾರೋ? ಕಂಡವರೆಲ್ಲ ಬಂದ ನಮ್ಮ ಅಪ್ಪಗ ಹುಟ್ಟಿನಂದ್ರ ಬಿಟ್ಟು ಕೊಡಾಕೈತೇನು? DNA ಚೆಕ್ ಮಾಡಿಸ್ತೀನಿ, ನಮ್ಮ ಅಪ್ಪನ ರಕ್ತಕ್ಕ ಹುಟ್ಟಿದ್ದಂದ್ರ ಬಿಟ್ಟು ಕೊಡ್ತೀನಿ. ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಶ್ಯ ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗಿ ಯುಗಿ. ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನೆ. ಆದ್ರೆ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ತೆಗಿಯೋರ ಕಲಿಯುಗ, ತಲೆ ಒಡೆಯೋರ ಕಲಿಯುಗ. ಅಂದಾಗ ದೇವ್ರು ಹುಟ್ಟೋದಂದ್ರೇನು? ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕೋದಂದ್ರೆ ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದಿ ಅಂತ ಭಿಕ್ಷೆ ಬೇಡ್ತೀವಿ. ಇದ್ರ ಅರ್ಥ ತಿನ್ನಾಕ ಕೂಳಿಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಹೊಟ್ಟೆ ನಾಸಕಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೇವೆ, ಎಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ, ತಿನ್ನ ಕಂಡ ಕೊಡ್ತೀವಿ, ಕುಡಿಯಾಕ ಹೆಂಡಾನು ಕೊಡ್ತೇವೆ. ಪ್ರಸಂಗ ಬಿದ್ರ ಮಗ್ಲಾಗ ಮನ್ಕೊಳಕ ಹೆಂಗಾರ ಮಾಡಿ ಹೊಟ್ಟೆ ಕಿತ್ಕೋತೇವೆ. ಆಮೇಲೆ ಒಂದಲ್ಲ ಎರಡಲ್ಲ ಗುಮ್ತೀವಿ, ಗುಮ್ಸ್ಕೊಳಕ ಇದೊಂಥರ ರಾಜಕೀಯ ಕಿರಾತಕರ ಲೆಕ್ಕಾಚಾರ. ನಿಮ್ಗೆ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳೋ ವ್ಯವಧಾನ ಅವನಿಗಿರಲ್ಲ. ಯಾಕಂದ್ರೆ ಎಲ್ಲಾರು ಬ್ಯೂಸಿ. ನಮ್ಗೆ ತೊಳ್ಕೊಳಕ್ ಸೌಡಿಲ್ಲ, ಏನು ಊರ್ದೇಲಿ ತೊಳಿನ್ರಿಪ್ಪ ಅಣ್ಣವ್ರ. ನೀವು ಬದಲಾಗಲ್ಲ, ಬದಲಾಗಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ. ನೀವು ಯಾವತ್ತಿದ್ರು ಅಲ್ಲೇ ಇರ್ಬೇಕು, ನಾವು ಇಲ್ಲೇ ಇರ್ಬೇಕು. ಇದೊಂಥರ ವೈಟ್ ಕಾಲರ್ ವಿಲನ್ಗಳ ಬಿಸ್ನೆಸ್. ಆಫ್ಟರ್ ಆಲ್ ಒಬ್ಬ ಪಾನ್ ಶಾಪ್ ಹಾಕದವನು ಬೆಳಕಾಗೋದ್ರೊಳಗೆ 100 ಇದ್ದದ್ದು 200 ಆಗ್ಬೇಕಂತ ಆಸೆ ಪಡ್ತಾನೆ. ಭೂಮಿಲಿ ಒಂದು ಬೀಜ ಬಿತ್ತಿರೋ ರೈತ ಒಂದ್ ತೆನೆಗೆ ಆಸೆ ಪಡ್ತಾನೆ. ನಾವು ಆಸೆ ಪಡುತ್ತಪ್ಪ. ಚುನಾವಣೆಯಲ್ಲಿ ಎದ್ದೇ ಮುಸುಡಿ ನಂಬ್ಕೊಂಡು ಓಟ್ಗೆ 500,000 ಅನ್ಸಿದೀವಲ್ಲ, ಹೆಂಗ್ ತೆಗಿಬೇಕ್ರಿಪ್ಪ? ಹೆಂಗ್ ತೆಗಿಬೇಕು? ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಅಂದ್ಮೇಲೆ ಭೂಮಿ ಮೇಲೆ ತಕ್ಕೋಬೇಕು. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನಿಮ್ಮ ತಲೆ ಮೇಲೆ ತಕ್ಕೋಬೇಕು. ಹೊಡೆದಾದ್ರೂ ತೆಗಿತೀವಿ, ಕಡ್ದಾದ್ರೂ ತೆಗಿತೀವಿ. ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕು ಮುಚ್ಕೋಬೇಕು ಅಷ್ಟೇ. ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ದವಾಖಾನಿ ಮಾಡಿಕೊಡ್ರಿ, ರೋಡ್ ಕೆಟ್ಟ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದೆ ಬಿದ್ದಿರೋ ಬೋಕ್ ಯಾರ? ನಮ್ಮ ಅಪ್ಪ ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನಿಮ್ಮ ತಲೆ ಮೇಲೆ ತಕ್ಕೋಬೇಕು. ತಲೆ ಹೊಡೆದಾದ್ರೂ ತೆಗಿತೀವಿ, ಕಡ್ದಾದ್ರೂ ತೆಗಿತೀವಿ. ಹೆಂಗಾರ ಮಾಡಿ ಒಟ್ಟು ತಕ್ಕೊಳಕಬೇಕು. ಇದು ನಮ್ಮಂತ ರಾಜಕೀಯ ಕಿರಾತಕರ ಲೆಕ್ಕಾಚಾರ. ನಿಮ್ಗೆ ಅರ್ಥ ಆಗೋದಿಲ್ಲ, ಅರ್ಥ ಆಗೋದಕ್ಕೂ ಬಿಡೋದಿಲ್ಲ. ಅದು ಈ ಜೈರಾಜ್ ಈ ಊರಲ್ಲಿ ಆಡಿದ್ದೆ ಆಟ, ಮಾಡಿದ್ದೆ ಮಾಟ. ನನಗೆ ಎದುರಾಗಿ ಮಾತನಾಡೋ ಗಂಡು ಹುಟ್ಟಿಲ್ಲ, ಹುಟ್ಟೋದಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ. ಅದು ಈ ಜೈರಾಜ್. ಅಲ್ಲ
ಏನು ದಾದ್ಯಾವ ಬೇಲಿ ಹಾಳಾಗಿ ಹೋಗ್ತಾನಂತೀನಿ. ಇವನು ಕಾಲಾಗ ಸಾಕಾಗೈತ್ರಿ. ಬರ್ಲಿ ಮಗ ಇವತ್ತು ಹಿಂಬರಿಕಿ ತಾರಿನ ಕಂಬ ಏರಿಸ್ತಾನೆ. ಯಪ್ಪ ಗೌಡ ಕಾಪಾಡು, ನಿನ್ನ ಬಲ್ಲಿ ಯಾಕರ ದುಡಿಯಾಕ ಬಂದೆ ಯಪ್ಪ. ಹಾಕಿ ಗುಮ್ಮಾಕತ್ತಾನವ. ಯಾರ್ಲಿ? ಗುರ್ಲಿಂಗನ ತಮ್ಮ ಅರ್ಜ. ಎದರ ಸಲುವಾಗಿ? ಎದ್ರ ಸಲುವಾಗಿ ಅಂತೀರಲ್ರಿ ನೀವು? ಶುಗರ್ ಫ್ಯಾಕ್ಟ್ರಿ ಸುಳ್ಳು ಹೇಳಿಕೆಸಿಂದ ಸರೇ ಫ್ಯಾಕ್ಟ್ರಿ ಕಟ್ಟಾಕತ್ತಿಲ್ಲ. ಅದಕ್ಕೆ ಭೂಮಿ ಕೇಳಿ ಬರಪ್ಪ, ಊರಾಗ ಎಲ್ಲರಿಗೂ ಕೇಳಕತ್ತಿದ್ದೆ. ಅವನು ನಿಂತಿದ್ದ, ಅವನಿಗೂ ಕೇಳಿದೆ ನಾನು. 5 ಲಕ್ಷ ಬೇಡ, ನಿನಗೆ 10 ಲಕ್ಷ ಕೊಡ್ತೀವಿ ಅಂತ ಕೇಳಿದೆ. ಅವ ಹಾಕಿ ಕೊಡಬೇಕ ಮಗನ ಅಂತ ಒಳಗೆ ಕರ್ಕೊಂಡು ಹೋಗಿ ಗುಮ್ಮೆ ಕಳಿಸ್ರಿ. ಅಲ್ಲ ನಿಂದ್ರಿಸಿ ಗುಮ್ಲಿ, ಕುಂದ್ರಿಸಿ ಗುಮ್ಲಿ ಅಂತರ್ಲ ಹಾರಾಡಿಸಿ ಗುಮ್ಮೆ. ಅಷ್ಟು ಸೊಕ್ಕಿನಲ್ಲಿ ಮಗ್ಗ ದಿವಸ ರೇಷನ್ ಅಂಗಡಿ ಮುಂದೆ ನಂಬರ್ ಹೆಚ್ಚಾಕಿ ತಿನ್ನೋ ಅವಾಗ ಅಷ್ಟು ದಿಮಾಕಿರ್ಬೇಕಾದ್ರ ದಿವಸ ಸೋನಾ ಮೊಸರಿ ಮಮ್ಮ ತಿನ್ನೋರು ನಾವು. ನಮಗೆ ಎಷ್ಟು ದಿಮಾಕಿರಬಾರ್ದಲ್ಲೇ. ಅದ ಅಂತ ನಾನು. ಅದಕ್ಕೆ ನೀ ಏನ್ ಹೇಳಿ ಬಂದಿ? ನಾನು ಹೇಳಿ ಬಂದೆ ಪಿಸ್ರಿಯಾ, ನನ್ನ ಮುಂದೆ ಏನು ಮಾತಾಡ್ತಿದ್ದಿ? ಬಂದು ನಮ್ಮ ಗೌಡನ ಮುಂದೆ ಮಾತಾಡು. ಅಲ್ಲಿ ಹಾದಿಲಿ ಹೋಗುದೇವತ್ತ ಮನ್ಯಾಗ ಹೋಗಸವನ ಹಾಜಾನ ವಿಷಯ ಹಾಜಾಗ ಗಂಗಣ್ಣ ನಾ ಒಬ್ಬನೇ ಗುಮ್ಮಿಸ್ಕೊಳ್ಳೇನು? ಇನ್ನು ಬಲ್ಲಿ ಬಂದಿನಿ ಅವನು ಬಂದು ಗುಮ್ಮತ್ತಾನ, ಇವನು ಬಂದು ಗುಮ್ಮತ್ತಾನ. ಒಬ್ರಿಗರೆ ಬೇಕಾಗಿದ್ದೇನೆ. ಯಾ ನಮ್ಮನಿ ಬಯಕತ್ತಿದ್ದ ಗೊತ್ತನ್ರಿ. ಮತ್ತೆ ನೋಡ್ತಿಲ್ಲ ಮಗ್ಯಾನ ಮಗನ ಕಿಸ್ಮಂಗ್ರಿ ಅಂತವನ ಮತ್ತೇನು ಕಣ್ಣು ಕಿಸಿತೀವ ನಿನ್ನ ಬೆಕ್ಕಿನ ಕಣ್ಣ ಕಿತ್ತೇನ ಮಗನ. ನಾನು ಅವನಿಗೆ ಕೇಳಿದೆ, ಬೆಕ್ಕಿನ ಕಣ್ಣು ನನಗೆಲ್ಲದವಪ್ಪ ಅಂತ. ಬುದ್ಧಿ ಗೊತ್ತಿಲ್ಲ ನನಗೆ. ಮಂದಿ ಹೆಸರು ಹೇಳಿ ಗುಮ್ಮಾಕ್ ಹೋಗ ಗೌಡ್ರ ನನ್ಗಟ್ಟು ಗುಮ್ಮುತ್ ಹಿಂಡಾಗೈತ್ರ ಅಂತ ಹೇಳ ಮುಂದೆ ಕೂತು ಗುಮ್ಮಿಸ್ಕೊತ. ನಿನಗೂ ಹೊಸದಲ್ಲ ನನಗೂ ಹೊಸದಲ್ಲ. ತಲೆ ಅಂತ ಹಿಂಗ ಮಾಡ್ಕೋತ ಬಂದಿ ನಾವು. ಸಾಕ್ ಮಾಡ್ಯಾನ್ರಿ ಅವನು. ಹೌದಾ? ಈ ಕಡೆ ಬರಾಕತ್ತಾನಂತ. ಆಯ್ತು, ಬಂದು ಕೇಳಲಿ. ಅವಾಗ ಸರಿಯಾದ ಉತ್ತರ ನಾ ಕೊಟ್ಟು ಕಳಿಸ್ತೀನಿ. ನೀ 3 ಮುಚ್ಕೊಂಡ ಏನಲ್ಲೇ ದಾದೆ ನೀ ಹೇಳು ದರ್ತಿ ನೋಡಿದ್ರೆ ಆಳ್ ನನಗಿಂತ ನೀರ್ಸಿರ್ಬೇಕಂತ ತಿಳ್ಕೊಂಡಿದ್ದೆ. ಹೋಗಿ ಇವಂಗ ಬೆದರಿ ಬಂದಿ ಅನ್ಲೇ. ಏಯಪ್ಪ ಆಳೇನ್ ನೋಡ್ತಿದ್ವೋ ಮಾರ, ಆ ಗುಮ್ಮು ಹೇಟು ನೋಡಿಲ್ಲ. ಬ್ಯಾಡಿಗೆ ಮೆಣಸಿಕಾಯಿ ಈಟ ಇರ್ತದ, ತುದಿ ಮುರಿದು ತುರುಕಿ ಎಲ್ಲ ಉರಿತೈತಿ. ಯಾಕ ನಮ್ಮ ದಾದ್ಯಾಗೇನೋ ಬೈದು ಹೊಡೆದು ಕಳಿಸಿದ್ಯ ಅಂತ? ಯಾಕೆ ಸಣ್ಣಂಗೆ ಕಡಿತೈತನ? ಕಂಡವ್ರ ಹೊಲಕ್ಕೆ ನೀ ಬೇಲಿ ಹಾಕಾಕತ್ತಿ ಅಂತ? ಯಾಕ ನಿಂದೇನ ಸಣ್ಣಂಗ ನೂಸಾಕತ್ತೈತನ? ಕಣ್ಣಿಟ್ಟಿರೋ ಮಣ್ಣಾಗ್ಲಿ ಹೆಣ್ಣಾಗ್ಲಿ ಹೊಣ್ಣಾಗ್ಲಿ ಅಷ್ಟು ಸಲೀಸಾಗಿ ಬಿಟ್ಕೊಡೋ ಜಾಯಮಾನಕ್ಕೆ ಸೇರಿದವನಲ್ಲ ಈ ಜಯರಾಜ್. ನೀನು ಪುಟ್ಕೋಸಿ ನೀನು 3 ಎಕರೆ ಜಮೀನು, ನಾನು ಎಕ್ಕಡ ಸಮಾನ. ನಿನಗ ನನ್ನ ಜಮೀನು ಬೇಕು. ಹೌದು ದಾದ್ಯಾ, ನೀನು ಬಾಳ ಶಾಣೆ ಅದಿ ಅಂತ ಕೇಳಿನಿ. ಮಂದಿ ಅಂತಾರಪ್ಪ, ನಾನು ತಿಳ್ಕೊಂಡೆ. ಅಂದ್ರೆ ನೀ ಏನು ಶಾಣೆ ಇಲ್ಲ? ನಾ ಶಾಣೆ ಅದೀನಿ. ದಾದ್ಯಾ, ಓ ಮಾಮ, ಒಂದ್ ಆಸ್ತಿ ಒಳಗೆ ಪಾಲು ಸಿಗಬೇಕಂದ್ರ ಯಾರ್ಯಾರಿಗೆ ಹಕ್ಕಿರ್ತೈತಿ? ಒಬ್ಬ ಅಪ್ಪ ಹುಟ್ಟಿದವ್ರಿಗೆ. ಹಂಗಂದ್ರ ನಿಮ್ಮ ಸೌಕಾರ್ಯನ ನಮ್ಮ ಅಪ್ಪ ಹುಟ್ಟ್ಯಾನ. ಏನು ಹೊಂಟೆ? ಅವ್ರವು ಕೇಳ್ಕೊಂಡ್ರ ಬರ್ತೀನಿ. ಆಯ್ತು, ನಾ ನಿಮ್ಮ ಅಪ್ಪಗ ಹುಟ್ಟೇನಿ ಬಿಟ್ಟುಕೊಡು. ಅವ್ರ ಜೋಡಿ ನಾನು ಕೊಡು. ಮತ್ ನೀವೇ ಹುಟ್ಟಿರಿ ಅಂದ. ಹುಟ್ಟಿವಿ, ನಮ್ಮ ಮನೆ ಎಲ್ಲರೂ ಹುಟ್ಟಿವಿ. ಕೊಡು. ಏನು ಬಿಟ್ಟು ಕೊಡ್ತಾರೋ? ಕಂಡವರೆಲ್ಲ ಬಂದ ನಮ್ಮ ಅಪ್ಪಗ ಹುಟ್ಟಿನಂದ್ರ ಬಿಟ್ಟು ಕೊಡಾಕೈತೇನು? DNA ಚೆಕ್ ಮಾಡಿಸ್ತೀನಿ, ನಮ್ಮ ಅಪ್ಪನ ರಕ್ತಕ್ಕ ಹುಟ್ಟಿದ್ದಂದ್ರ ಬಿಟ್ಟು ಕೊಡ್ತೀನಿ. ತಲೆ ಕಟ್ಟಿದೆ ಅಂತ ಬಂಡೆಗೆ ಚಚ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀಯಾ? ಈ ಜಯರಾಜ್ ಅಂದ್ರೆ ಒಂದ್ ರೀತಿ ಕರಿ ಕಾಳಿಂಗ ಇದ್ದಂಗ, ಕಚ್ಚೋದಲ್ಲ. ನನ್ನ ಮಕ್ಕಳ ಉಸಿರಾಡಿದ್ರು ಸತ್ತೋಗ್ತೀರಾ. ನಂದ ಮಣಮುಖ ಐತಿ, ನೆಕ್ಕಿದ್ರ ಸಾಯ್ತಿ. ನಿನ್ನ ಜಮೀನನ್ನ ಹೇಗ್ ದಕ್ಕಿಸ್ಕೊಳ್ಬೇಕಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಸುಮ್ನೆ ಬಿಟ್ಕೊಟ್ಟು ಹೋಗು. ದಾದ್ಯಾ, ಎಮ್ಮಿ ನೀರಾಗ ಮನೆಗೆ ವ್ಯಾಪಾರ ಮಾಡಿದ್ರೆ ವ್ಯಾಪಾರ ಆಕೈತನರೇ. ಹೋಗಲಿ ತರ ದುಡ್ಡಿನ ಗಂಟ. ಅದ್ರಾಗ 3 ಅದಾವ. ಯಾವತ್ತರ್ಲಿ ಒಂದು ತಗೊಂಡ್ ಬಾ ಯಾವ್ದಾರ. ನೋಡು, ಎಲ್ರಿಗೂ ಎಕರೆಗೆ 5 ಲಕ್ಷ 10 ಲಕ್ಷ ಕೊಟ್ಟು ಖರೀದಿ ಮಾಡ್ತಾ ಇದ್ದೀನಿ. ಆದ್ರೆ ನಿನ್ನ ಜಮೀನಿಗೆ ಎಕರೆಗೆ 20 ಲಕ್ಷ ಕೊಡ್ತೀನಿ. 3 ಎಕರೆ ಜಮೀನಿಗೆ 60 ಲಕ್ಷ. ಇಷ್ಟು ದುಡ್ಡನ್ನ ನಿನ್ನ ಜೀವಮಾನದಲ್ಲಿ ನೋಡಿರ್ಲಿಕ್ಕಿಲ್ಲ. ಬಿಟ್ಕೊಟ್ಟು ಹೋಗ್. ಎಷ್ಟಿದೆ ಇದರಲ್ಲಿ? 60 ಲಕ್ಷ. ಐ ಮೀನ್ 60 lakh. ನಾ ಇಂಗ್ಲಿಷ್ದಾಗ ಬಾಳ ಇದಕ್ಕೆ ಇನ್ನೊಂದು 60 ಲಕ್ಷ ಸೇರಿಸಿದ್ರೆ ಎಷ್ಟಾಗುತ್ತೆ?
ಈ ಲೆಕ್ಕ ಮಾಡಕ ಬೋಳಿ ಮಗನ ಇಟ್ಕೊಂಡೆ ನೀನು. ನನ್ನ ಅಡ್ರೆಸ್ ಹಿಡಿದು ಯಾಕೆ ಕರಿತೀರಿ ನೀವು ಆಗ್ಲೆಲ್ಲ? 1,20,00,000. 1,20,00,000. ಆ 1,20,00,000 ಹಣನ ನಾನು ನಿನಗೆ ಕೊಟ್ಟು ಹೋಗ್ತೀನಿ. ನೀನು 3 ದಿನ ಆ ಹಣ ತಿಂದು ಬದುಕಿರ್ಬೇಕು. ಐ ವಿಲ್ ಕಮ್ ಬ್ಯಾಕ್ ಆಫ್ಟರ್ 3 days. ಮರಳಿ 3 ದಿನ ಬಿಟ್ಟು ಕೊಟ್ಟು ಮಾತು ನಂಗೆ ಅಪ್ಪ ಹುಟ್ಟಿದ ಮಗನಾಗಿ ಇದ್ದ ಜಾಗಕ್ಕೆ ಬರ್ತೀನಿ. ನೀನು 3 ದಿನ ಹಣ ತಿಂದು ಬದುಕಿದ್ದೆ ಅಂದ್ರ ನಿನ್ನ 1 ಪೈಸೆ ತಗೊಳ್ಳಾರ್ದ ನನ್ನ ಹೊಲ ನಿನಗೆ ಫ್ರೀ ಆಗಿ ಬಿಟ್ಟು ಕೊಟ್ಟು ಹೋಗ್ತೀನಿ. ಅಕಸ್ಮಾತ್ ನೀನೇನಾದ್ರೂ ಹಣ ತಿಂದು ಸತ್ತಿದ್ದೆ ಅಂದ್ರ ನಿನ್ನ ಬಾಯಾಗ ಮುರುಡಿ ಮಣ್ಣ ಹಾಕ್ತೀನಿ ತಗೋರ. ಕಾಗದ ತಿಂದು ಬದಕಾಗ ನಮ್ಮನ್ನ ಕತ್ತಿ ಮಾಡಿದ್ಯಾನ? ಕತ್ತಿಗೂ ಕಾಗದ ತಿಂದು ಬದುಕಕ್ಕಾಗಂಗಿಲ್ಲ. ಮನುಷ್ಯ ಬದುಕಬೇಕಂದ್ರೆ ಅನ್ನ ಬೇಕು. ಅನ್ನ ಬೇಕು ಅಂದ್ರೆ ಅನ್ನದಾತ ಬೇಕು. ಅನ್ನದಾತ ಬೇಕು ಅಂದ್ರೆ ಪವಿತ್ರವಾದ ಭೂಮಿ ಇರಬೇಕು. ಅಂತ ಪವಿತ್ರವಾದ ಭೂಮಿನ ಕಬ್ಜಾ ಮಾಡ್ಕೊಂಡು ಶುಗರ್ ಫ್ಯಾಕ್ಟ್ರಿ ಹೆಸರಿನಾಗ ಸಾರಾಯಿ ಫ್ಯಾಕ್ಟ್ರಿ ಕಟ್ಟಕ್ ಹೊಂಟಿಯಲ್ಲೇ ಚಿಪ್ಪಾಡಿ. ಅದು ಪವಿತ್ರವಾದ ರೈತನ ಭೂಮಿ. ಯಾಕೋ ಸುಮ್ನೆ ರೈತ 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 ಅಂತ ಸಾಯ್ತೀಯ? ನಿನ್ನಂತ ರೈತರನ್ನ, ರೈತ ಸಂಘದ ಮುಖಂಡರನ್ನ ನಾನು ಎಷ್ಟು ಕಂಡಿಲ್ಲ. ನಾನೇ ರೈತ ಸಂಘದ ಮುಖಂಡ ಅಂತ ಶೋಕಿಗೋಸ್ಕರ ಹೆಗಲ ಮೇಲೆ ಹಸು ಟಾವೆಲ್ ಹಾಕೊಂಡು ನಮ್ಮಂತ ರಾಜಕಾರಣಿಗಳು ಅಂಜಲಾಸಿಗೆ ನಾ ಈ ರೀತಿ ಬಾಲ ಅಲ್ಲಾಡಿಸ್ತೀರಾ? ರೈತ ಅಂತೆ, ರೈತ ಸಂಘದ ಮುಖಂಡ ಅಂತೆ. ಮಿಸ್ಟರ್ ಜಯರಾಜ್, ಶೋಕಿಗೋಸ್ಕರ ಹೆಗಲ ಮ್ಯಾಗ ಹಸಿರು ಟೇಬಲ್ ಹಾಕೊಂಡು ರಾಜಕೀಯ ಮಾಡೋ ಡೂಪ್ಲಿಕೇಟ್ ರೈತ ನಾನಲ್ಲ. ಕಬ್ಬಿನ ಗಣಕಿ ಮುರಿದು ಮಡ್ಯಾಗ ತುರಿಕೆ, ಅದ ಮಡ್ಯಾಗ ನಾ 100 ಟನ್ ಗಟ್ಲೆ ಕಬ್ಬು ಬೆಳೆಯೋ ಸಿದ್ದಾಪುರ ಹುಟ್ಟಿದ ರೈತ ಇದೀನಿ. ದೇಶ ಕಾಯೋ ಸೈನಿಕರ ನಿಯತ್ತಿನ ಮೇಲೇನೆ ಸಂಶಯ ಪಡೋ ರಾಜಕಾರಣಿಗಳನ್ನ ನಿಮ್ಮನ್ನು ಬಿಡ್ತೀವಿ. ದೇಶ ಕಾಯೋ ಸೈನಿಕರ ನಿಯತ್ತಿನ ಮ್ಯಾಗ ಅಷ್ಟೇ ಸಂಶಯ ಪಡವಲ್ಲನೆ, ನೀನು ಹೆತ್ತ ತಾಯಿ ಶೀಲದ ಮ್ಯಾಗ ಸಂಶಯ ಪಡ್ತಿ. ನೀನು ಹೆತ್ತ ತಾಯಿಗೆ ಹೋಗಿ ಕೇಳ್ತಿ, ಮಮ್ಮಿ ನಮ್ಮ ಪಪ್ಪ ಯಾರು ಅಂತ. ಹೆತ್ತ ತಾಯಿ ಮ್ಯಾಗ ಸಂದೇಹ ಪಡೋ ಹಲ್ಕಟ್ ರಾಜಕಾರಣಿ. ಹೋಗೋಕ್ಕಿಂತ ಮುಂಚೆ ಒಂದೇ ಒಂದು ಮಾತು ಹೇಳ್ತೀನಿ, ನೆನಪಿನಾಗ ಇಟ್ಕೋ. ಉತ್ತರ ಕರ್ನಾಟಕದ ಪವಿತ್ರವಾದ ಭಾರತ ಭೂಮಿಯಾದ ವಿಜಯಪುರ ಜಿಲ್ಲೆದಾಗ ಜನಿಸಿ ಆಧ್ಯಾತ್ಮದ ಅಧ್ಯಯನ ಮಾಡಿ ಇಡೀ ವಿಶ್ವಕ್ಕನ ಆಧ್ಯಾತ್ಮದ ಅಡಿಗೆಯನ್ನು ಉಣಬಡಿಸಿರುವ ವಿಜಯಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಜ್ಞಾನ ಯೋಗಿ ಅಂತಾರೆ. ಹಸಿದ ಬಂದ ಬಡ ಮಕ್ಕಳಿಗೆ ಉಚಿತ ಊಟ ಹಾಗೂ ಉಚಿತ ಶಿಕ್ಷಣವನ್ನು ನೀಡಿ ಬಡವರ ಬಾಳಿನ ಭಾಗ್ಯನಿಧಿಯಾಗಿರುವ ತುಮಕೂರಿನ ಸಿದ್ಧಗಂಗಾ ಮಠದ ಡಾಕ್ಟರ್ ಶತಾಯುಷ ಶಿವಕುಮಾರ ಮಹಾಸ್ವಾಮಿಗಳಿಗೆ ದಾಸೋಹ ಯೋಗಿ ಅಂತಾರೆ. ಅಂಧರಾದರೂ ಕೂಡ ಅಂತರಾಳದ ಕಣ್ತೆಗೆದು ಜಗದ ಅಂಧಕಾರವ ಕಳೆಯಲು ಸಪ್ತ ಸ್ವರಗಳಲ್ಲಿ ಸಾವಿರಾರು ರಾಗಗಳನ್ನು ರಚಿಸಿ ಆ ರಾಗಕ್ಕೆ ಸಾಹಿತ್ಯ ಹಾಗೂ ಸಂಗೀತದ ಚೈತನ್ಯ ತುಂಬಿರುವ ಗದುಗಿನ ಪಂಡಿತ ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳಿಗೆ ಗಾನಯೋಗಿ ಅಂತಾರೆ. ಹಗಲಿರುಳು ತನ್ನ ಬೆವರಿನ ಹನಿಯನ್ನ ಈ ಭೂಮಿಗೆ ಸುರಿಸಿ ಈ ಭೂಮಿಯಿಂದ ಬರುವ ಒಂದೊಂದು ಅನ್ನದ ಕಾಳನ್ನು ರಾಷ್ಟ್ರಕ್ಕೆ ಅರ್ಪಿಸಿ ಈ ರಾಷ್ಟ್ರದ ಪ್ರತಿಯೊಂದು ಜೀವರಾಶಿಗಳಿಗೆ ಅರ್ಪಿಸುವ ಅನ್ನದಾತನಿಗೆ ನೇಗಿಲ ಯೋಗಿ ಅಂತಾರೆ. ನೀನು ಯಾರ ಶಾಪಕ್ಕೂ ಗುರಿಯಾದ್ರೂ ಬಚ್ಚಾವಕ್ಕೆ, ಬಟ್ ಅನ್ನ ಕೊಡುವ ರೈತನ ಶಾಪಕ್ಕೆ ಗುರಿಯಾದ್ರೂ ಸುಟ್ಟುಕೊಂಡ ಹೊಕ್ಕೆ. ಹೇಳೋ ಮಾತನ್ನ ಚೆನ್ನಾಗಿ ತಲೆಯಾಗಿಟ್ಕೊಂಡು ಬಚಾವಾದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಬಟ್ ನೀನೇನಾದ್ರೂ ಹಾರಾಡಿದ್ದೆ ಆದ್ರ ನೀನ್ ಗಾಳಿ ಆದ್ರ ನಾನು ಬಿರುಗಾಳಿ, ನೀನು ಬಿರುಗಾಳಿ ಆದ್ರ ನಾನು ಸುಂಟ್ರ ಗಾಳಿ, ನೀನು ಸುಂಟ್ರ ಗಾಳಿ ಆದ್ರ ನಾನು ಸುನಾಮಿ. ಸುನಾಮಿ ಬರ್ತೀನಿ ಮಗನ. ಯಾಕ್ರಿ ಸುಮ್ಮನೆ ಏನೋ ಮುಂದೆ ಫೋರ್ಸ್ ತಿರ್ಗಿಸಾಕತ್ತೀನಿ, ನೀವು ಯಾಕೆ ಅಡ್ಡಾಡ ಬರ್ತೀರಿ ನೀವು? ಏ ಬಾರಲ್ಲ ಆಫೀಸ್ ರೇ ಬಾ, ನಿನ್ನ ಕಚ್ಚ ಪಚ್ಚ ಹಾಕಿ ಇದು ತುಳಿದಲ್ಲ, ಅದು ತುಳಿದು ಕೊಂದು ಬಿಡ್ತೀನಿ, ಬಾರಲ್ಲ. ಕಚ್ಚ ಪಚ್ಚ ಯಾವ್ದ, ಲೊಚ ಲೊಚ ಯಾವ್ದ, ವ್ಯತ್ಯಾಸ ಗೊತ್ತಿಲ್ಲ. ಮನುಷ್ಯ ಸಾಯಿದ ಮುಖ್ಯ, ನೆಕ್ಕೆರ ಸಾಯ್ಲಿ ಗುದ್ದಿರ ಸಾಯ್ಲಿ. ಅವನದೇನ ಹಚ್ಚಿರಿ ಕಾಪಿಗೆ ಅನ್ಸ್ತಾನವ, ಕಾಪಿ ತಂದಾನ, ಕಾಪಿ ಬಿಟ್ರಿ ಹೇಳ. ಏ ಬಾರ್ಲ ಬಾ.
ಅಲ್ಲ ಇದ್ದಾಗ ಮಾತಾಡ್ಲಿಲ್ಲ ಆದ್ಮೇಲೆ ಹರಿಯಾಡತಿ ಇದ್ದಾಗ ಗುಮ್ಮುತ್ತಿದ್ದವ ಅದಕ್ಕೆ ಬಟ್ ಏನ್ ಗುಮ್ಮಿರು ಗೌಡನ ಗುಮ್ಲೇನ ಭಾಳ ಶಾಣೀರ್ ನಾ ಇಂಥ ವಿಷಯದಾಗ ನಿಮ್ ಬೆನ್ನ ಹತ್ತೀನಿ ಓಸು ಕೈಲಿ ಗುಮ್ಮಸೋಳೋದಕ್ಕೆ ಏ ದಾದ್ಯಾ ಹೇಗಾದ್ರೂ ಮಾಡಿ ಆ ಜಮೀನನ್ನ ನಾವು ದಕ್ಕಿಸ್ಕೊಳ್ಳೇಬೇಕು. MLA ಕೃಷ್ಣಪ್ಪನವ್ರಿಗೊಂದು ಫೋನ್ ಹಾಕೋ. ಫೋನ್ ಕೊಡಲೇ ಅವ್ರ ಪಿ ಎ ಒಂದು ನಮನಿ ನೋಡ್ತಿರ್ತಾನ. ಅದಕ್ಕೆ ನನ್ನ ನಂಬರ್ ಬೇಡ, ನಿಮ್ಮ ನಂಬರ್ ನಂದು ಪರ್ಸನಲ್ ಐತಿ. ನಂಬರ್ ಹೇಳು. ನಂಬರ್ ಗೊತ್ತಿಲ್ಲ, ಫೋನ್ ಹಚ್ಚಕತ್ತಾನ. ಕರ್ಮ ಸುಮ್ಮನೆ ಇರಬಾರ್ದು. ಇದಕ್ಕೊಂದು ಡಿಸ್ಪ್ಲೇ ಲಾಕ್ ಐತಿ, ಹೆಂಗೆ ತೆಗಿ ಸ್ಕ್ಯಾನ್ ಮಾಡಿದೆ ರೀ ಅದು. ಹೊಡ್ಕೊರಿ ನಂಬರ್ 9743-166-8. ಕನ್ನಡದಾಗ ಹೇಳಲೆ ಹಬ್ಬಟ್ ಐತಿ ಇದು. ತಗೋರಿ 9743-66-1-6-8. ಏನದೇ ಇಂಗ್ಲೀಷ್ನಾಗ ಕೇರ ಸಿಗಸಂತಿ, ಕನ್ನಡದ ಕೇರ ಹಾರ ಅಂತಿ. ಏನ್ ನೋಡಿ ಸಿಗಸು ಹಾರು ಹೋದವನ ಅನ್ಸುತ್ತೆ. ಮತ್ತೆ ಗೌಡ್ರ ಸುತ್ತಿ ಯಾವ ಇರ್ತಾವ? ಸಿಗಸು ಹಾರು ಬಿಟ್ರೆ ಬೇರೆ ಮಾತೇ ಇಲ್ಲ. ನಮಸ್ಕಾರ. ನಮಸ್ಕಾರ. ಅವ್ರಿಗೇನ? ನಾನು ಜಯರಾಜ್ ಮಾತಾಡ್ತಾ ಇರೋದು. ಏನಿಲ್ಲ, ಮೊದಲೊಮ್ಮೆ ಭೇಟಿಯಾದಾಗ ನಿಮ್ಮ ಮುಂದೆ ಒಂದು ವಿಷಯ ಪ್ರಸ್ತಾಪ ಮಾಡಿದ್ದೆ. ಅದೇ ಊರಲ್ಲಿ ನಾನೊಂದು ಶುಗರ್ ಫ್ಯಾಕ್ಟರಿ ಹೆಸರಲ್ಲಿ ಸಾರಾಯಿ ಫ್ಯಾಕ್ಟರಿ ಕಟ್ತಾ ಇದ್ದೀನಿ. ಇದನ್ನ ನೋಡ್ಕೊಳ್ಳೋದಕ್ಕೆ ಒಬ್ಬ ಒಳ್ಳೆ ನಿಯತ್ತಾಗಿರೋ ವ್ಯಕ್ತಿ ಬೇಕು ಅಂತ ಹೇಳಿ ಕಳಿಸ್ಕೊಟ್ಟಿದ್ದೀರಾ. ತುಂಬಾ ಸಂತೋಷ. ನಾನು ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆ. ಅಲ್ಲ, ನಿಮ್ಮನ್ನ ನಾನಾ ನೋಡ್ಕೊಂತಿದ್ದೆ, ಫ್ಯಾಕ್ಟರಿ ನೋಡ್ಕೊಂತಿದ್ದಿಲ್ಲ. ಕರ್ಣ ಅನ್ನೋ ವ್ಯಕ್ತಿನ ಕಳಿಸಿದ್ರಂತ ನೋಡಿ ಬಂದ್ರೆ ಅಂದಾಗೆ ತಮ್ಮ ಹೆಸರು ಕರ್ಣ. ನೋಡಿ ಮಿಸ್ಟರ್ ಕರ್ಣ ಅವರೇ, ನಾವು ಊರಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಹೆಸರಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ತಾ ಇದ್ದೆ. ನಾನು ಮಾಡ್ತಾ ಇರೋ ಕೆಲಸಕ್ಕೆ ಇಷ್ಟೋ ಜನಗಳು ಒಪ್ಕೊಂಡು ತಮ್ಮ ಜಮೀನನ್ನ ಬಿಟ್ಕೊಡೋದಕ್ಕೆ ತಯಾರಿದ್ದಾರೆ. ಆದ್ರೆ 4 ಅಕ್ಷರ ಕಲ್ತಿದ್ದೀನಿ ಅನ್ನೋ ಜನಗಳು ನನಗೆ ಗುಣ್ಣಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಅವರನ್ನ ಎದುರು ಹಾಕೊಂಡು ಆ ಜಮೀನನ್ನ ದಕ್ಕಿಸ್ಕೊಳ್ಳೋದೇನು ದೊಡ್ಡ ಮಾತಲ್ಲ. ಆದ್ರೆ 5 ವರ್ಷಕ್ಕೊಮ್ಮೆ ಮತ್ತೆ ಚುನಾವಣೆಗೆ ಅವ್ರ ಮನೆ ಬಾಗಿಲಿಗೆ ಹೋಗ್ಲೇಬೇಕಲ್ಲ. ಹೋದಾಗ ಎಲ್ಲಿ ನನಗೆ ಗುಣ್ಣಾಟಾರನೋ ಭಯ. ಅದಕ್ಕೆ ಎಲ್ಲೂ ನನ್ನ ಹೆಸರು ಮುಂಚೂಣಿಗೆ ಬರದ ಹಾಗೆ ತಾವು ಈ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊಡ್ಬೇಕು. ತಾವೇನು ಯೋಚನೆ ಮಾಡಬೇಡಿ ಗೌಡ್ರೆ. ನೀವು ಮಾಡೋ ಎಲ್ಲ ಸೋಷಿಯಲ್ ಕೆಲಸಕ್ಕೆ, ನೀವು ಮಾಡೋ ರಾಜಕೀಯ ಕೆಲಸಕ್ಕೆ ಸಣ್ಣ ಕಪ್ಪು ಚಿಕ್ಕನ್ನು ಬರ್ದಿರೋ ಹಾಗೆ ನಾನು ನೋಡ್ಕೊತೀನಿ. ಸಂತೋಷ. ತಂಗಮ್ಮ, ಯಾಕಣ್ಣ ಕರೆದಿದ್ದು? ಇವ್ರ ಹೆಸರು ಕರ್ಣ. ಕರ್ಣ ಅವರೇ, ನನ್ನ ತಂಗಿ ಶೀಲಾ ಅಂತ. ನೋಡಮ್ಮ, ಇನ್ನು ಮುಂದೆ ಅವರು ನಮ್ಮ ಮನೆಯಲ್ಲೇ ಇರ್ತಾರೆ. ಗೆಸ್ಟ್ ಹೌಸ್ ಅಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ. ಕರ್ಣ ಅವರೇ, ಯಾವುದಕ್ಕೂ ಸಂಕೋಚ ಪಟ್ಕೋಬೇಡಿ. ನಿಮ್ಮ ಮನೆ ತಾವು ಜಯರಾಜ್ ಅವ್ರ ತಂಗಿನ? ಹೌದು. ದಯವಿಟ್ಟು ಕ್ಷಮೆ ಇರಲಿ. ಅವತ್ತು ರಸ್ತೆಯಲ್ಲಿ ಭೇಟಿಯಾದಾಗ ನಿಮ್ಮ ಅವತಾರ ನೋಡಿ ನನ್ನ ಬಾಯಿಯಿಂದ ಏನೋ 4 ಶಬ್ದ ಉದುರು ಹೋಯ್ತು. ಸರಿ, ನಾನಿನ್ನು ಬರ್ತೀನಿ. ರಾಜ, ನಿನ್ನ ಮನೆಗೆ ನಾವು ಕಾಲಿಟ್ಟದ್ದು ನಿನ್ನನ್ನು ಸರ್ವಾಧಿಕಾರಿಯಾಗಿ ಮಾಡುವುದಕ್ಕಾಗಿ ಅಲ್ಲ, ನಿನ್ನ ಸರ್ವಾಸ್ತಿಗೆ ಸರ್ದಾರನಾಗುವುದಕ್ಕಾಗಿ. ಶೀಲಾ, ಇನ್ನು ಮುಂದೆ ನೋಡ್ತಾ ಇರೋ ಈ ಕರ್ಣನ ಆಟನ. शीला, आज सूरज में होती है, जलना इस जमीन को पड़ता है. इश्क मोहब्बत तो ये निगाहें करते हैं, साला तड़पना ये दिल को. शीला, ಇಂದೆಲ್ಲ ನಾಳೆ ನಿನ್ನನ್ನು ಒಲಿಸಿಕೊಂಡು ಈ ನಿಮ್ಮಣ್ಣ ಆಸ್ತಿಗಳ ಸರ್ವಾಧಿಕಾರಿಯಾಗಿ ಮೆರೆದಿದ್ದರೆ ನನ್ನ ಹೆಸರು ಕಲಿಯುವುದ ಕಾರಣನೇ ಅಲ್ಲ. ನೋಡ್ತಾ ಇರು ಜಯರಾಜ್,
ಇನ್ನು ಮುಂದೆ ಕರ್ಣನ ಕಪಟ ನಡೆದು ಕುತಂತ್ರ. ಜಯರಾಜ್, ದೇವ್ರು ಹಾಕೋದು ಪಾಪ ಪುಣ್ಯದ ಲೆಕ್ಕ, ಬಡವ ಹಾಕೋದು ಬದುಕಿನ ಲೆಕ್ಕ, ಶ್ರೀಮಂತ ಹಾಕೋದು ಗಳಿಕೆ ಲೆಕ್ಕ. ಬಟ್ ಈ ಕರ್ಣ ಹಾಕೋದೇ ಪಕ್ಕ ನಿನ್ನ ಸಾವಿನ ಲೆಕ್ಕ.